ನೆಕ್ಸ್ಟ್ ಟೈಮ್ ಏನಾದರೂ ಈ ರೀತಿ ಹಣ್ಣು ರೋಡ್ ಸೈಡ್ ಕಂಡಾಗ ಯಾವುದೇ ಕಾರಣಕ್ಕೂ ಬಿಡಬೇಡಿ, ತೊಗೊಂಡು ತಿನ್ನಿ. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಮೇಯ್ನಾಗಿ ತಮಿಳಲ್ಲಿ ತಾಟ್ ನುಂಗು ಅಂತ ಕರೀತಾರೆ, ತೆಲುಗುದಲ್ಲಿ ತಾಟ್ ನುಂಗು ಅಂತ ಕರೀತಾರೆ, ಕನ್ನಡದಲ್ಲಿ ತಾಳೆ ಹಣ್ಣು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಐಸ್ ಆ್ಯಪಲ್ ಅಂತ ಕರೀತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಹಣ್ಣು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ. ಮತ್ತು ಮುಖ್ಯವಾಗಿ ತಮಿಳುನಾಡು ಕಡೆ ಇದನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ತೆಂಗಿನ ಮರ ಕಲ್ಪವೃಕ್ಷವಾಗಿದೆಯೋ ಅದೇ ರೀತಿ ಮರ ಆಗಿರ್ಬೋದು, ಎಲೆ ಆಗಿರ್ಬೋದು, ಬೇರಾಗಿರ್ಬೋದು ಎಲ್ಲ ಯೂಸ್ ಆಗುವಂಥ ಮರಗಳಲ್ಲಿ ಈ ತಾಟ್ ನುಂಗು ಕೂಡ ಒಂದು. ಇದರ ಹೆಲ್ತ್ ಬೆನಿಫಿಟ್ಸ್ ಅನ್ನು ನೋಡಿಕೊಂಡ್ರೆ ಬೇಸಿಗೆ ಕಾಲದಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು 90% ಇದರಲ್ಲಿ ನೀರೇ ಇರುತ್ತೆ. ಮತ್ತು 100 ಗ್ರಾಮ್ ಐಸ್ ಆ್ಯಪಲ್ ಅಲ್ಲಿ ಕೇವಲ 45 ಕ್ಯಾಲರೀಸ್ ಇರುತ್ತೆ. ಅಂದರೆ ಯಾರಾದರೂ ಸಣ್ಣ ಆಗಬೇಕು ಅಥವಾ ವೆಯ್ಟ್ ಲಾಸ್ ಆಗಬೇಕು ಅಂತಿರೋರಿಗೆ ಇದು ಮಾಡಿಸಿರುವಂಥ ಔಷಧಿ. ಯಾಕಂದರೆ ಕ್ಯಾಲರೀಸ್ ಅನ್ನೋದು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಮತ್ತೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ. ಆದರೆ ಬಲ್ತಿರೋದನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಕಡೆ ಈ ಹಣ್ಣನ್ನು ಏನಂತ ಕರೀತಾರೆ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ರೀತಿ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಎಲ್ಲರಿಗೂ. ಮತ್ತು ನೀವು ಈ ಹಣ್ಣನ್ನು ತಿಂದಿದ್ದೀರಾ ಇಲ್ವಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.